ತುಂಬ ಅಪರೂಪವಾದ ಹಳೆಯದಾದ ಅಡುಗೆ ಮೆಂತ್ಯ ಕಾಳಿನ ಕಾಯಿರಸ ನಾನು ಈ ದಿನ ಮಾಡಿಕೊಂಡು ಬಂದಿದ್ದೀನಿ. ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡ್ಬೋದು. ಮೊಸರನ್ನ, ಇಡ್ಲಿ, ದೋಸೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ನಂಚ್ಕೊಳ್ಳೋಕ್ಕೆ ಟೇಸ್ಟ್ ಇರುತ್ತೆ. ಕಾಯಿರಸ ಯಾವಾಗಲೂ ಬಹಳ ರುಚಿ. ನಮ್ಮಲ್ಲಿ ಯಾವುದೇ ಒಂದು ಸಮಾರಂಭವಾದರೂ ಅಲ್ಲಿ ಕಾಯಿರಸ ಇದ್ದೇ ಇರುತ್ತೆ. ಯಾವುದಾದ್ರೂ ಒಂದು ತರಕಾರಿದು. ಈ ದಿನ ನಾನು ತರಕಾರಿ ಹಾಕದೆ ಕಾಯಿರಸ ಮಾಡಿ ತೋರಿಸ್ತೀನಿ. ಎಷ್ಟು ರುಚಿಯಾಗಿರುತ್ತೆ ನೋಡಿ. ಉಪಯೋಗಿಸೋದು ಮೆಂತ್ಯ ಕಾಳು. ಬನ್ನಿ ಈಗ ಮೆಂತ್ಯ ಕಾಳಿನ ಕಾಯಿರಸ ಮಾಡೋಣ. ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. 2 ಸ್ಪೂನ್ ತುಂಬ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 1 ಸ್ಪೂನ್ ತುಂಬ ಕಡಲೆಬೇಳೆ ಹಾಕ್ತೀನಿ. ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕ್ತೀನಿ. ಹಾಗೆ ಪರಿಮಳಕ್ಕೆ ಚಿಟಿಕೆ ಹಿಂಗೆ ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಲಿ. ಈಗ ರುಚಿ ಮತ್ತು ಪರಿಮಳಕ್ಕೆ 1/4 ಚಮಚದಷ್ಟು ಅರಿಶಿನ ಹಾಕ್ತೀನಿ. ಈಗ ನಾನು 2 ಸ್ಪೂನ್ ತುಂಬ ಮೆಂತ್ಯ ಕಾಳುಗಳನ್ನು ಹಾಕ್ತೀನಿ. ನೋಡಿ, ಬಹಳ ಸರಳವಾಗಿ ಮಾಡುವಂಥ ಕಾಯಿರಸ ಇದು. ಈಗ 1/4 ಸ್ಪೂನು ಸಾಸಿವೆ ಕಾಳು ಹಾಕ್ತೀನಿ. ಹಾಗೆ ಮೆಂತ್ಯ ಕೆಂಪಾಗೋವರೆಗೆ ಹುರಿಬೇಕು, ಕರಡಿಸ್ಬಾರ್ದು. ಪರಿಮಳಕ್ಕೆ ಕರಿಬೇವಿನ ಎಲೆ ಹಾಕ್ತೀನಿ. ಮೆಂತ್ಯ ಕಾಳು ಹುರಿದಾಯಿತು. ಈಗ 2 ಸ್ಪೂನ್ ತುಂಬ ದಪ್ಪ ಹುಣಸೆಹಣ್ಣಿನ ರಸ ಗಿವುಚಿಟ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ಸೇರಿಸ್ತೀನಿ. ಮೆಂತ್ಯ ಕಾಳು ಹುಣಸೆಹಣ್ಣಿನ ರಸದಲ್ಲಿ ಸ್ವಲ್ಪ ಕುದ್ದಾಗ ಕಹಿ ಅಂಶ ಹೋಗುತ್ತೆ. ಈಗ ನಾನು 3 ಸ್ಪೂನ್ ತುಂಬ ಬೆಲ್ಲ ಹಾಕ್ತೀನಿ. ಕಾಯಿರಸಕ್ಕೆ ಯಾವಾಗಲೂ ಉಪ್ಪು, ಹುಳಿ, ಬೆಲ್ಲ, ಖಾರ ಸಮರಸವಾಗಿರಬೇಕು. ಹಾಗಿದ್ದರೆ ಮಾತ್ರ ರುಚಿ. ಈಗ ರುಚಿಗಾಗೋಷ್ಟು ನಾನು ಉಪ್ಪು ಹಾಕ್ತೀನಿ. ನಾನು ಹೆಚ್ಚಾಗಿ ಅಡುಗೆಗೆ ಬಳಸೋದು ಕಲ್ಲುಪ್ಪು. ಉಪ್ಪು, ಹುಳಿ, ಬೆಲ್ಲದಲ್ಲಿ ಮೆಂತ್ಯ ಕಾಳುಗಳು ಸ್ವಲ್ಪ ಬೇಯಬೇಕು. ನೋಡಿ, ಲೈಟಾಗಿ ಪಾಕ ಬರೋ ಥರ ಆಗಿದೆ. ಈಗ ನಾನು 1 ಲೋಟದಷ್ಟು ನೀರು ಹಾಕ್ತೀನಿ. ಸ್ವಲ್ಪ ನೀರು ಹಾಕಿದ ಮೇಲೆ ಇದು ಕುದಿ ಬರಬೇಕು. ಈಗ ಮಸಾಲೆ ರೆಡಿ ಮಾಡೋಣ. ಇದು ಕಾಯಿರಸದ ಪುಡಿ. ನಾನು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಬಾಕ್ಸಿಗೆ ಹಾಕಿ. 2 ರಿಂದ 3 ತಿಂಗಳವರೆಗೂ ಇದು ಹಾಳಾಗೋಲ್ಲ. ಕಾಯಿರಸ ಮಾಡಬೇಕು ಅಂದ ತಕ್ಷಣ ಈ ಪುಡಿ ಉಪಯೋಗಿಸಿದೆ ಸರಿ. ನಾನೀಗ 3 ಸ್ಪೂನಷ್ಟು ಕಾಯಿರಸದ ಪುಡಿ ಹಾಕ್ತೀನಿ. ಈಗ ಕಾಯಿರಸದ ಪುಡಿ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ತುಂಬ ನೀರಾಯ್ತೇನೋ ಕಾಯಿರಸ ಅನಿಸುತ್ತೆ. ಆದರೆ ಅದು ಕುದಿ ಬಂದ ಮೇಲೆ ಸ್ವಲ್ಪ ದಪ್ಪನೇ ಬರುತ್ತೆ. ಈಗ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಈಗ ಮಸಾಲೆ ಹಾಕಿದ ಮೇಲೆ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಾಯಿರಸ ಕುದ್ದಾಯಿತು. ಗ್ಯಾಸ್ ಆಫ್ ಮಾಡೋಣ. ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಮತ್ತೊಮ್ಮೆ ಮುಚ್ಚೋಣ. ನೋಡಿ, ರುಚಿಯಾದ ಮೆಂತ್ಯ ಕಾಳಿನ ಕಾಯಿರಸ ರೆಡಿ ಆಯಿತು. ಕಾಯಿರಸದ ಪುಡಿ ರೆಡಿ ಮಾಡಿಟ್ಕೊಂಡ್ಬಿಟ್ರೆ 10 ನಿಮಿಷದಲ್ಲಿ ಕಾಯಿರಸ ಮಾಡಿಬಿಡ್ಬೋದು. ಈ ಕಾಯಿರಸ ಊಟ ಮಾಡಬೇಕಾದ್ರೆ ಮೆಂತ್ಯ ಕಾಳುಗಳು ಬಾಯಿಗೆ ಸಿಗುತ್ತೆ. ಆವಾಗ ಅಗದಾಗ ಸ್ವಲ್ಪನೂ ಕಹಿ ಬರೋಲ್ಲ, ಅಷ್ಟು ಟೇಸ್ಟ್ ಇರುತ್ತೆ. ಇಲ್ಲಿ ಕೊಬ್ಬರಿ ಹಾಕಿರೋದ್ರಿಂದ ಪುಡಿಗೆ 4 ದಿನ ಹಾಗೆ ಬಾಕ್ಸಲ್ಲಿ ಹಾಕಿಟ್ಬಿಡ್ಬೋದು, ಸ್ವಲ್ಪನೂ ಹಾಳಾಗಲ್ಲ. ನೋಡಿದ್ರಲ್ಲ, ರುಚಿಯಾದ ಮೆಂತ್ಯ ಕಾಳಿನ ಕಾಯಿರಸ ಮಾಡೋದು ಎಷ್ಟು ಈಸಿ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.